ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ರಾಕೇಶ್ ಎಂಟರ್ಪ್ರೈಸ್ಗೆ ಸ್ವಾಗತ. ಇವತ್ತು ಏನಪ್ಪಾ ಅಂದ್ರೆ ನೀವು 7G ಎಂಬ್ರಾಯ್ಡರ್ ಮಿಷನ್ ಬಗ್ಗೆ ಮಾಹಿತಿ ಹೇಳ್ಕೊಡ್ತೀನಿ. ಇವಾಗ ಈ ಬುಕ್ ಅಲ್ಲಿ ಡಿಸೈನ್ ಇರುತ್ತೆ. ನಿಮ್ಗೆ ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತಿರಲ್ಲ ಆ ಡಿಸೈನ್ ಅನ್ನ ನೀವು ಪೆಂಡ್ರಾದಿಂದ ಅದಕ್ಕೆ ಹೇಗೆ ಹಾಕೋದನ್ನ ತೋರಿಸ್ಕೊಡ್ತೀನಿ. ಇದು ನೋಡಿ ಸ್ನೇಹಿತರೆ, ನಾವು ಇವಾಗ ಯಾವ್ದಾದ್ರು ಒಂದು ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಡೋದು. ಈ ತರ ಇದು ನಮ್ಗೆ 39 ಬೇಕಾದ್ರೆ 39 ಡಿಸೈನ್ ಅನ್ನ ಸೆಲೆಕ್ಟ್ ಮಾಡೋದನ್ನ ಇವಾಗ ನೋಡಿ ಪೆಂಡ್ರಾದಲ್ಲಿ ಹೇಗೆ ಹಾಕೋದನ್ನ ತೋರಿಸ್ತೀನಿ. ಇವಾಗ ಬಟನ್ ಆನ್ ಮಾಡಿದ ತಕ್ಷಣ ಸೆಂಟ್ರಲ್ಲಿ ಮಾಡ್ಕೋಬೇಕು. ಫಸ್ಟಿಗೆ ಯಾವ್ದಾದ್ರು ಒಂದು ಚಿಕ್ಕ ಡಿಸೈನ್ ತಗೊಂಡ್ಬಿಟ್ಟು ಫ್ರೇಮ್ ಅನ್ನ ಸೆಂಟ್ರಲ್ಲಿ ಮಾಡ್ಕೋಬೇಕು. ಈ ತರ ಕ್ಯಾಪ್ ಇದೆ, ಈ ತರ 800 500 ಇದೆಲ್ಲ ಇದಕ್ಕೆ ಸೆಂಟ್ರಲ್ಲಿ ಮಾಡ್ಕೋಬೇಕು ಫ್ರೇಮ್. ಎಸ್ಕೇಪ್ ಮಾಡಬೇಕು ಈ ತರ. ಆನಂತರ ಈ ಸೈಡಿಗೆ ಪೆಂಡ್ರಾ ಹಾಕೋದು ಈ ತರ ಇರುತ್ತೆ, ಈ ತರ ಹಾಕ್ಬೇಕು. ಎಂಬ್ರಾಯ್ಡರ್ ಲಾಕ್ ಇರ್ಬೇಕು ಕಂಪಲ್ಸರಿ. ಇವಾಗ ಮತ್ತೆ ಇದು ಡಿಸೈನ್ ಚಿತ್ರ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಆನಂತರ ಇಲ್ಲಿ ಪೆಂಡ್ರಾ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಸೆಟ್ 10 ಅಂತ ಇದೆ, ಬುಕ್ ದಲ್ಲಿ ಇರೋದು ಸೆಟ್ 10 ಅಂತ. ಈ ಸೆಟ್ 10 ಮೇಲೆ ಇದರ ಕ್ಲಿಕ್ ಮಾಡ್ಬೇಕು. ಇದ್ರೊಳಗಡೆ 39 ಅಂತೇಳಿ ನಂಬರ್ ಇದೆಯಲ್ಲ, ಈ ತರ 39 B39 ಎಲ್ಲಿದೆ ಅಂತೇಳಿ ಸರ್ಚ್ ಮಾಡೋದು. ಇಲ್ಲಿ 32 34 35 ಇದೆಯಲ್ಲ, ಈ ತರ ಮತ್ತೆ ಇಲ್ಲಿ ಸೆಕೆಂಡ್ ಪೇಜ್ಗೆ ಹೋಗೋದು. ಇಲ್ಲಿ B39 ಇದೆಯಲ್ಲ, ಈ ತರ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಆಪ್ಷನ್ ನ ಕ್ಲಿಕ್ ಮಾಡ್ಬೇಕು. ಇದು ಬ್ಯಾಕ್ ನೆಕ್. ಈ ತರ ಮತ್ತೆ ಇಲ್ಲಿ ಏನಿದೆ ಪ್ರಿಂಟ್ ಇದೆ, ಈ ತರ ಪ್ರಿಂಟ್ ಬೇಕಂದ್ರೆ ಪ್ರಿಂಟ್ ಇದೆ. ಇದು ಹ್ಯಾಂಡ್ಸ್. ಈ ತರ ಬೇಕಾದ್ರೆ ಇದು ಕೂಡ ಹ್ಯಾಂಡ್ಸ್. ಇದ್ರೊಳಗಡೆ ಮತ್ತೇನಿದೆ, ಇದ್ರೊಳಗಡೆ ಖಾಲಿ ಇದೆ. ಇದು ಬ್ಯಾಕ್ ಬಂದ್ಬಿಟ್ಟು ನಾವು ಈ ತರ ಎಲ್ಲ ಸೆಲೆಕ್ಟ್ ಒಟ್ಟಿಗೆ ಮಾಡ್ಕೋತಿದ್ರೆ ಒಟ್ಟಿಗೆನೆ ಮಾಡ್ಕೊಳ್ಳೋಕೆ ಈಸಿ ಆಪ್ಷನ್ ಕೂಡ ಇದೆ. ಇದು ಸಿಂಗಲ್ ಫ್ಲವರ್ ಇರೋದು ಏನಿದೆಯಲ್ಲ, ಇದು ಡಬಲ್ ಫ್ಲವರ್ ಮಾಡ್ಕೊಂಡ್ಬಿಟ್ರೆ ಸೆಕೆಂಡ್ ಇದೆಯಲ್ಲ, ಈ ತರ ಅಷ್ಟು ಕ್ಲಿಕ್ ಆಗ್ಬಿಡುತ್ತೆ ಒಂದೇ ಸರ್ತಿ ಡೌನ್ಲೋಡ್. ಈ ತರ ಫಸ್ಟ್ ಎಟ್ ಎ ಟೈಮ್ ಬೇಕಂದ್ರೆ ಈ ತರ ಡೌನ್ಲೋಡ್ ಮಾಡ್ಕೋಬೇಕು. ಆನಂತರ ಇಲ್ಲಿ ಏನಿದೆಯಲ್ಲ ಓಕೆ ಬಟನ್ ಇದೆಯಲ್ಲ, ಇದಕ್ಕೆ ಓಕೆ ಅನ್ನು ಕೊಡಬೇಕು. ಡೌನ್ಲೋಡ್ ಆದ ನಂತರ ಇದು ಪೆಂಡ್ರಾನ ತೆಗೆದು ಬಿಡ್ಬೇಕು ಸ್ನೇಹಿತರೆ. ಆತರ ಮತ್ತೆ ಇವಾಗ ಏನ್ ಮಾಡ್ಬೇಕು, ಡಿಸೈನ್ ಎಲ್ಲಿರುತ್ತಲ್ಲ ಡಿಸೈನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇವಾಗ ನಾವು ಯಾವ ಡಿಸೈನ್ ಸೆಲೆಕ್ಟ್ ಮಾಡಿರ್ತಿರಲ್ಲ ಈ ತರ ಇಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಇಲ್ಲಾಂದ್ರೆ ಈ ತರ ಬಟನ್ ಆಪ್ಷನ್ ಬಟನ್ ಒತ್ಬಿಟ್ರೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಇವಾಗ ಬ್ಯಾಕ್ ನೆಕ್ ನಾವು ಹಾಕ್ತಿದ್ರೆ ಬ್ಯಾಕ್ ನೆಕ್ ಅನ್ನ ತಗೋಬೇಕು. ಈ ತರ ಓಕೆ ಕೊಡ್ಬೇಕು. ಇವಾಗ ಏನಿದೆಯಲ್ಲ ಇಲ್ಲಿ ಫ್ಲವರ್ಸ್ ಚಿತ್ರ ಇದೆಯಲ್ಲ, ಈ ಫ್ಲವರ್ಸ್ ಇದ್ದ ಮೇಲೆ ಕ್ಲಿಕ್ ಅನ್ನು ಕೊಡಬೇಕು. ಇವಾಗ ರೈಟ್ ಲೆಫ್ಟ್ ಟರ್ನ್ ಮಾಡ್ಲಿಕ್ಕೆ ಇಲ್ಲಿ ಎಫ್ ಆಪ್ಷನ್ ಇದೆಯಲ್ಲ, ಈ ತರ ಎಫ್ ಆಪ್ಷನ್ ನೋಡಿ ಮತ್ತೆ ಓಕೆ ಕೊಡೋದು. ಮತ್ತೆ ಈ ಕಡೆ ಬೇಕಾ ಮತ್ತೆ ಈ ಕಡೆ ನಿಮ್ಗೆ ಯಾವ ಕಡೆ ಬೇಕೋ ಆ ತರ ಟರ್ನ್ ಮಾಡ್ಕೋಬೇಕು. ಈ ತರ ನಮ್ ಫ್ರೇಮ್ ಹತ್ರ ಏನಿದೆಯಲ್ಲ ಈ ತರ ಹಾಕಿದೀವಲ್ಲ, ಇದೇ ತರ ಬೇಕಾಗಿ ಈ ತರ ಸೆಲೆಕ್ಟ್ ಮಾಡಿದ್ದೇವೆ ನಾವು. ಇವಾಗ ಇದು ಎಕ್ಸ್ ವೈ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿಕ್ಕೆ ಆಪ್ಷನ್ ಕೂಡ ಇರುತ್ತೆ. ನಿಮ್ಗೆ ಕರೆಕ್ಟ್ ಬೇಕಂದ್ರೆ ಎಕ್ಸ್ ವೈ ಅಷ್ಟೇ ಕರೆಕ್ಟ್ ಇದ್ರೆ ಈ ತರ, ಇದು ವೈ ಇದು ಎಕ್ಸ್ ಇದೆಯಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಆಪ್ಷನ್ ಕೂಡ ಇರುತ್ತೆ ಇದ್ರೊಳಗಡೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬಹುದು. ಚಿಕ್ಕದ್ ಬೇಕಂದ್ರೆ ಚಿಕ್ಕದಾಗುತ್ತೆ, ದೊಡ್ಡದ್ ಬೇಕಂದ್ರೆ ದೊಡ್ಡದಾಗುತ್ತೆ. ನಮ್ಗೆ ಇಷ್ಟೇ 100/100 ಇರ್ಲಪ್ಪ ಅಂದ್ರೆ ಮತ್ತೆ ಓಕೆ ಕೊಡೋದು. ಈ ತರ ಓಕೆ ಕೊಟ್ಟ ನಂತರ ಎಸ್ಕೇಪ್ ಹೊಡಿದೆ. ಇಲ್ಲಿ ಎಂಬ್ರಾಯ್ಡರ್ ಲಾಕ್ ಆಗಿರುತ್ತೆ, ಇದು ಲಾಕ್ ಅನ್ನ ಆನ್ ಮಾಡ್ಬೇಕು. ಥ್ರೆಡ್ ಕೂಡ ನಮಗೆ ಮ್ಯಾನ್ಯುವಲ್ ಬೇಕಂದ್ರೆ ಮ್ಯಾನ್ಯುವಲ್ ಇಟ್ಕೋಬಹುದು. ಎಲ್ಲ ಒಂದೇ ಒಟ್ಟಿಗೆ ಚಾಯ್ಸ್ ಮಾಡ್ತೇವೆ. ಒಟ್ಟಿಗೆ ಚಾಯ್ಸ್ ಮಾಡ್ಲಿಕ್ಕೆ ಕೂಡ ಇಲ್ಲಿ ಆಪ್ಷನ್ ಕೂಡ ಇರುತ್ತೆ. ಇವಾಗ ಒಂದ್ಸತಿ ಸ್ಟಾರ್ಟ್ ಮಾಡೋದು. ಇಲ್ಲಿ ಚಿಕ್ಕ ಪಾಯಿಂಟ್ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ ಚಿಕ್ಕ ಪಾಯಿಂಟ್ ಕಾಣ್ತಾ ಇದೆ. ಇಲ್ಲೊಂದು ಚಿಕ್ಕ ಪಾಯಿಂಟ್ ಇರುತ್ತೆ. ಇದು ಪಾಯಿಂಟ್ ಅನ್ನ ನಮ್ದು ಇಲ್ಲಿ ಯಾವ ಕಡೆ ಮಾರ್ಕ್ ಮಾಡಿರ್ತೀವಲ್ಲ ಆ ಕಡೆ ಮಾರ್ಕ್ ಅನ್ನ ಇಟ್ಕೋಬೇಕು. ಇವಾಗ ಟ್ರಿಮ್ಮರ್ ಇಂದ ಲಾಕ್ ಅನ್ನು
ದಾರವನ್ನು ಕಟ್ ಮಾಡಬೇಕು. ಎಸ್ಕೇಪ್ ಮಾಡ್ಬಿಟ್ಟು ಈ ತರ ಸರ್ಚ್ಕೋಬೇಕು. ಈ ತರ ಇಲ್ಲಿ ಚೆಕ್ ಮಾಡ್ಬೇಕು. ನಮ್ಮ ಪಾಯಿಂಟ್ ಅನ್ನು ಇಟ್ಟಿದ್ದೀವಲ್ಲ, ಇಲ್ಲೊಂದು ಚುಕ್ಕಿ ಆ ತರ ಇಲ್ಲೊಂದು ಇದು ಮಧ್ಯದಲ್ಲಿ ಇದು ರೈಟ್ ಲೆಫ್ಟ್ ಸೈಡ್ ಇಟ್ಟಿರೋದು. ಇನ್ನೊಂದು ಚೂರು ಒಂದ್ ಸ್ವಲ್ಪ ಹಿಂದ್ಗಡೆ ಬೇಕಾ, ಈ ತರ ಇಟ್ಕೊಳ್ಳೋದು. ಇವಾಗ ಮುಂದೆ ಓಡಿಸಿ ನೋಡೋದು ಈ ತರ ಬರ್ತದೆ. ಇನ್ನೂ ಸ್ವಲ್ಪ ಸೆಂಟ್ರಲ್ ಬೇಕಂದ್ರೆ ಇನ್ನೂ ಸೆಂಟ್ರಲ್ ಮಾಡ್ಕೋಬಹುದು. ಇದು ಸೆಂಟರ್ ಪಾಯಿಂಟ್. ಇದು ನಾವು ಸೆಂಟ್ರಲ್ ಮಾರ್ಕ್ ಮಾಡೋದು ಸೆಂಟರ್ ಪಾಯಿಂಟ್ ಕರೆಕ್ಟ್ ಇದೇನಲ್ಲ, ಇದೆಲ್ಲ ಸೆಂಟರ್ ಅಲ್ಲೇ ಬಂದಿದೆಲ್ಲ ಈ ಡಿಸೈನ್. ಮತ್ತೆ ಈ ತರ ಇಲ್ಲಿವರೆಗೂ ನೋಡ್ಬೇಕು. ಇಲ್ಲಿ ನಮ್ಮ ಪಾಯಿಂಟ್ ಅನ್ನ ಕರೆಕ್ಟ್ ಆಗಿದೆಯಲ್ಲ ಸ್ನೇಹಿತರೆ, ಇಲ್ಲಿ ಕರೆಕ್ಟ್ ಆಗಿ 100/100 ಇಟ್ಟರೆ ಕರೆಕ್ಟ್ ಆಗೇ ಇರುತ್ತೆ. ಇವಾಗ ರನ್ ಮಾಡ್ಬೇಕಂದ್ರೆ ಮತ್ತೆ ಇವಾಗ ಮೈನಸ್ ಇರುತ್ತೆ, ಮೈನಸ್ ಅನ್ನ ಬಟನ್ ಅನ್ನ ರನ್ ಮಾಡೋದು. ಇವಾಗ ಸ್ಟಾರ್ಟ್ ಮಾಡೋದನ್ನ ನೋಡಿ ಸ್ನೇಹಿತರೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವರ್ಕ್ ಅನ್ನ.
ಸಿಹಿ ಕಲರ್. ಇವಾಗ ನೋಡಿ ಸ್ನೇಹಿತರೆ, ಡಿಸೈನ್ ಪೂರಾ ಕಂಪ್ಲೀಟ್ ಆಯ್ತು. ಏನೇ ಡೌಟ್ಸ್ ಇದ್ರು ಕೂಡ ನಮ್ಗೆ ಫೋನ್ ಮಾಡಿ ಸ್ನೇಹಿತರೆ, ಅದೇನ್ ಡೌಟ್ ಇದ್ರು ಕ್ಲಿಯರ್ ಮಾಡ್ಕೊಡ್ತೀವಿ. ಇದೇ ತರನಾಗಿ ವಿಡಿಯೋನ ಮತ್ತೆ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಥ್ಯಾಂಕ್ ಯು ಸ್ನೇಹಿತರೆ.